ಬಂಗಾಳದ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಬಿಜೆಪಿ ಟಿಎಂಸಿಯ ಭದ್ರಕೋಟೆಯಾಗಿದ್ದ ಬೀರ್ಭೂಮ್ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6ರಲ್ಲಿ ಜಯಬೇರಿ ಬಾರಿಸುವ ಮೂಲಕ ಐತಿಹಾಸಿಕ ಗೆಲುವನ್ನ ಇಲ್ಲಿ ದಾಖಲಿಸಿದೆ. ಅನುಬ್ರತಾ ಮಂಡಲ್ ಅವರ ಪ್ರಭಾವ ಇದ್ದಂತಹ ಈ ಜಿಲ್ಲೆಯಲ್ಲಿ 5 ಬಾರಿಯ ಶಾಸಕ ಆಶೀಶ್ ಬ್ಯಾನರ್ಜಿ ಸೇರಿದಂತೆ ಹಲವು ಪ್ರಮುಖ ಟಿಎಂಸಿ ನಾಯಕರು ಸೋಲೊಪ್ಪಿಕೊಂಡಿದ್ದಾರೆ. ಈ ಗೆಲುವಿನ ಬೆನ್ನಲ್ಲೇ ಜಿಲ್ಲೆಯಾದ್ಯಂತ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದೆ. ಜೊತೆಗೆ ಒಂದಷ್ಟು ಜನರು ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದಷ್ಟು ಅಹಿತಕರ ಘಟನೆಗಳು ಕೂಡ ಬಿಜೆಪಿಯ ಗೆಲುವಿನ ಬೆನ್ನಲ್ಲೇ ಬಂಗಾಳದಲ್ಲಿ ನಡೀತಾ ಇದೆ. ಜಿಲ್ಲೆಯಲ್ಲಿ ಕೇಸರಿ ಪಾಳ್ಯದ ಪ್ರಾಬಲ್ಯ ಹೆಚ್ಚಾಗ್ತಾ ಇದ್ದಂತೆ ಬೋಲ್ಪುರದ ಮತ ಎಣಿಕೆ ಕೇಂದ್ರದ ಬಳಿ ಇದ್ದಂತಹ ಟಿಎಂಸಿ ಕಚೇರಿಯ ಮೇಲೆ ಭೀಕರ ದಾಳಿಯನ್ನ ನಡೆಸಲಾಗಿದೆ. ಕೇಂದ್ರ ಭದ್ರತಾ ಪಡೆಗಳ ಕಣ್ಣಿನ ಎದುರೇ ಬಿಜೆಪಿ ಕಾರ್ಯಕರ್ತರು ಟಿಎಂಸಿ ಕಚೇರಿಯನ್ನ ಧ್ವಂಸಗೊಳಿಸಿದ್ದಾರೆ. 100ಕ್ಕೂ ಹೆಚ್ಚು ಕುರ್ಚಿಗಳನ್ನ ಇಲ್ಲಿ ಪುಡಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಟಿಎಂಸಿ ಕೌನ್ಸಿಲರ್ಗಳ ಮೇಲೆ ಕೂಡ ದೈಹಿಕವಾಗಿ ಹಲ್ಲೆ ನಡೆಸಲಾಗಿದ್ದು ಪರಿಸ್ಥಿತಿಯಲ್ಲಿ ಉದ್ವಿಗ್ನಗೊಂಡಿದೆ. ಹಿಂಸಾಚಾರವು ಕೇವಲ ಕಚೇರಿಗಳಿಗೆ ಮಾತ್ರ ಇಲ್ಲಿ ಸೀಮಿತವಾಗಲಿಲ್ಲ. ಅಲ್ಲಿದ್ದಂತಹ ಕಾರ್ಯಕರ್ತರ ಆಸ್ತಿ ಪಾಸ್ತಿಗಳು ಕೂಡ ಹಾನಿಯಾಗಿದೆ. ನಾನೂರ್ ವಿಧಾನಸಭಾ ಕ್ಷೇತ್ರದ ಕಿರ್ನಹಾರ್ನಲ್ಲಿ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತನ ಅಂಗಡಿಗೆ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿದ್ದಾರೆ. ಅಲ್ಲದೆ ದುಬ್ರಾಜ್ಪುರ ಕ್ಷೇತ್ರದ ಲೋಬಾದಲ್ಲಿರುವಂತಹ ಟಿಎಂಸಿ ವಲಯದ ಅಧ್ಯಕ್ಷರ ನಿವಾಸವನ್ನ ಕೂಡ ಸಂಪೂರ್ಣವಾಗಿ ಇಲ್ಲಿ ಧ್ವಂಸ ಮಾಡಲಾಗಿದೆ. ಜಿಲ್ಲೆಯ ವಿವಿಧ ಕಡೆ ದಾಳಿಗಳು ಮುಂದುವರೆದಿದೆ ಅಂತ ಈಗಾಗಲೇ ವರದಿಯಾಗಿದೆ. ಒಂದು ಕಾಲದಲ್ಲಿ ಎಡಪಕ್ಷಗಳ ಭದ್ರ ನೆಲೆಯಾಗಿದ್ದಂತಹ ಬೀರ್ಭೂಮ್ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಟಿಎಂಸಿಯ ಭದ್ರಕೋಟೆಯಾಗಿ ಇಲ್ಲಿ ಮಾರ್ಪಟ್ಟಿತ್ತು. 2011ರ ನಂತರ ನಡೆದಂತಹ ಎಲ್ಲಾ ಚುನಾವಣೆಗಳಲ್ಲಿ ಇಲ್ಲಿ ಟಿಎಂಸಿ ಏಕಚಕ್ರಾಧಿಪತ್ಯವನ್ನ ಸ್ಥಾಪಿಸಿತು. ಜಾನುವಾರು ಕಳ್ಳ ಸಾಗಣೆ ಪ್ರಕರಣದಲ್ಲಿ ಅನುಬ್ರತಾ ಮಂಡಲ್ ಜೈಲು ಪಾಲಾದ ನಂತರ ಕೂಡ ಕುಂದಿರದಂತಹ ಪಕ್ಷದ ವರ್ಚಸ್ಸನ್ನ ಈ ಬಾರಿ ಬಿಜೆಪಿ ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಹಿಂಸಾಚಾರ ಭುಗಿಲೆದ್ದಿರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ನಿಚುಪಟ್ಟಿಗಳಲ್ಲಿರುವಂತಹ ಟಿಎಂಸಿ ನಾಯಕ ಅನುಬ್ರತಾ ಮಂಡಲ್ ಅವರ ನಿವಾಸದ ಮುಂದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ. ಒಟ್ಟಾರೆ ಬಿಜೆಪಿಯ ಈ ಅನಿರೀಕ್ಷಿತ ಗೆಲುವು ಜಿಲ್ಲೆಯಲ್ಲಿ ಒಂದ್ ಕಡೆಯಲ್ಲಿ ಸಂಭ್ರಮವನ್ನ ಉಂಟು ಮಾಡ್ತಾ ಇದೆ, ಜೊತೆಗೆ ಸಂಘರ್ಷದ ವಾತಾವರಣವನ್ನ ಕೂಡ ಸೃಷ್ಟಿಸ್ತಾ ಇದೆ.